ನಿತ್ಯ ಇನ್ನೊಬ್ಬರ ಬದುಕನ್ನು ಕುರಿತು ನಾವು ತಲೆಕೆಡಿಸಿಕೊಳ್ಳುವಷ್ಟು ನಮ್ಮನ್ನು ಕುರಿತು ನಾವೆಲ್ಲೂ ಚಿಂತನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಗ್ರಾಮದ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ 7 ಗಂಟೆಗೆ ಶ್ರೀ ಕಂಠಿ ಬಸವೇಶ್ವರ ಮೂಲ ಗದ್ದುಗೆಗೆ ಪಂಚಾಮೃತ ಅಭಿಷೇಕ, 7:30 ಗಂಟೆಗೆ ಹೋಮ ಹವನ ಶ್ರೀ ವೇದಮೂರ್ತಿ ಗಿರೀಶ ದೇವರು ಹಿರೇಮಠ್ ಮುತ್ತೂರು ಇವರಿಂದ ನೆರವೇರಿಸಲಾಯಿತು. ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಷಣ್ಮುಖರೂಢ ಮಠ ವಿಜಯಪುರ ಹಾಗೂ ಪಾವನ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಚೋಟೇಶ್ವರ ವೀರಕ್ತ ಮಠ ಮುತ್ತೂರು ಅವರ ವಹಿಸಿಕೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುತ್ತಣ್ಣ ದುಂಡಪ್ಪ ಹಿಪ್ಪರಗಿ, ಕಂಠಿ ಬಸವೇಶ್ವರ ದೇವಸ್ಥಾನವು ಮೊದಲು ಒಂದು ಕಂಠಿಯಲ್ಲಿತ್ತು. ಈಗ ಅದು ಶ್ರೀಶೈಲ ಸ್ವಾಮಿಗಳು ನಾವಲಗಿ ಅವರ ನೇತೃತ್ವದಲ್ಲಿ ಇವರೇ ಈ ಗುಡಿ ಕಟ್ಟಲಿಕ್ಕೆ ವಾಸ್ತು ತೆಗೆದುಕೊಟ್ಟಿದ್ದರು. ಈ ಏರಿಯಾದಲ್ಲಿರುವ ಎಲ್ಲರೂ ಸೇರಿ ಕಂಠಿ ಬಸವೇಶ್ವರ ದೇವಸ್ಥಾನದ ದೊಡ್ಡ ಗುಡಿ ಕಟ್ಟೋಣ ಎಂದಾಗ ಈ ಸ್ವಾಮಿಗಳ ನೇತೃತ್ವದಲ್ಲಿ ದೊಡ್ಡ ಗುಡಿ ಕಟ್ಟಲಾಯಿತು. ಇದರ ನಂತರ ಒಂದು ಮಂಗಲ ಕಾರ್ಯಾಲಯ ಆಯಿತು. ಹೀಗೆ ಮುಂದುವರಿಯುತ್ತಾ ಸಾಗಿದೆ ಎಂದರು. ಇದು ಕಂಠಿ ಬಸವೇಶ್ವರ ದೇವಸ್ಥಾನ ಒಂದು ಬಾದಲ್ ಕಂಠಿ ಆಗಿತ್ರೆ. ಈಗ ಈ ಅಪ್ಪ ಅವ್ರು ನಮ್ಮ ಸಿರ್ಸೈಲ ಸ್ವಾಮಿಗಳು ನಾವಲಿ ಅವ್ರ ನೇತೃತ್ವದೊಳಗ ಅಲ್ಲಿ ಹಿಂದಿನ ಮಗಲ ಇವರ ವಾಸ್ತು ತೆಗೆದುಕೊಟ್ಟ ಈ ಕಂಠಿ ಸುತ್ತಮುತ್ತ ಎಲ್ಲ ಹೊಲದವ್ರು ಇಲ್ಲ ಒಂದ್ ದೊಡ್ಡ ಗುಡಿ ಮಾಡೋಣ ನಾನು ಇವ್ರ ನೇತೃತ್ವದಾಗ ಒಂದು ದೇವಸ್ಥಾನ ಕಟ್ಟಿದ್ರಿ. ಅದ್ರ ಬಳಕ ಒಂದು ಮಂಗಲ್ ಕಾರ್ಯಾಲಯ ಆಯ್ತು. ಈಗ ಪ್ರತಿ ವರ್ಷ ಆ ಕಂಠಿ ಬಸವೇಶ್ವರ ಜಾತ್ರೆ ಸ್ವಲ್ಪ ಮಟ್ಟಿಗೆ ಹಾಕಿತ್ತು. ಈಗ ದೊಡ್ಡ ಪ್ರಮಾಣದಾಗ ಮಹಾತ್ಮರನ್ನ ಕರೆಸಿ ಬಹಳಷ್ಟು ದೊಡ್ಡ ಪ್ರಮಾಣದಾಗ ಇವತ್ತಿನ ದಿನ ಕಾರ್ಯಕ್ರಮ ನಿರ್ವಹಿಸ್ಲಕತ್ತೈತಿ. ಮೊದಲನೇ ವರ್ಷ 7 ದಿನ ಆಗೈತಿ, 5 ದಿವಸ ಆಯ್ತು, 3 ದಿವಸ ಆಯ್ತು. ಈ ಸಲ 1 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡ್ಲಾಕಾಗೈತೆ. ಇದು ಮುತ್ತೂರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಪೈಕಿ ಮುತ್ತೂರು ಗ್ರಾಮದ ಕಂಠಿ ಬಸವೇಶ್ವರ ದೇವಸ್ಥಾನ ರೀ. ಶ್ರೀಶೈಲ ಬಸಯ್ಯ ಹಿರೇಮಠ ನವಲಗಿ ಮಾತನಾಡಿ, ಮುತ್ತಣ್ಣ ಹಿಪ್ಪರಗಿ ಅವರ ತಂದೆಯವರಿಂದನೂ ಅವರಿಗೂ ನಮಗೂ ಬಹಳ ಪರಿಚಯ. ಈ ಜಾಗದಲ್ಲಿ ಒಂದು ಕಂಠಿ ಇತ್ತು. ಇಲ್ಲಿ ಯಾರೋ ಒಬ್ಬ ಮಹಾತ್ಮರು ಬಸವಣ್ಣನ ಮೂರ್ತಿ ತಂದು ಇಟ್ಟಿದ್ದರಂತೆ. ಅದಕ್ಕಾಗಿ ಈ ಜಾಗದಲ್ಲಿ ಒಂದು ಗುಡಿ ಕಟ್ಟಬೇಕಾಗಿದೆ ಎಂದು ನನ್ನ ಹತ್ತಿರ ಬಂದರು. ನನಗೆ ವಾಸ್ತು ನೋಡಲು ಬರುತ್ತಿತ್ತು. ಅದೇ ಪ್ರಕಾರ ಗುಡಿ ಕಟ್ಟಿದ್ದೇವೆ. ಆ ನಂತರ ಒಂದು ಕಲ್ಯಾಣ ಮಂಟಪ ಆಯಿತು. ಹೀಗೆ ವರ್ಷಕ್ಕೆ ಅಭಿವೃದ್ಧಿ ಆಗುತ್ತಿದೆ. ಹೀಗಾಗಿ ಇದೊಂದು ಅಭಿವೃದ್ಧಿ ಪಥದಲ್ಲಿ ಸಾಗಿರುವ ಮುತ್ತೂರು ಗ್ರಾಮದ ಕಂಠಿ ಬಸವೇಶ್ವರ ಗುಡಿ ಎಂದು ತಿಳಿಸಿದರು. ಮುತ್ತಣ್ಣ ಹಿಪ್ಪರಿಗೆ ಅವರಿಗೆ ನಮಗ ಬಹಳ ಅವರು ಅಜ್ಜನ್ ಹಿಡಿದನು ಅವ್ರ ತಂದೆಯವ್ರು ಹಿಡಿದನು ಪರಿಚಯ ಐತ್ರಿ. ಒಂದು ಕಂಠಿ ಹತ್ರನ ಒಂದು ಬಸವನ ಮೂರ್ತಿ ಇತ್ತು, ಯಾರೋ ಮಹಾತ್ಮರು ತಂದು ಇಟ್ಟಿದ್ರಂತ. ಅವಾಗ ಅವರು ಒಂದು ಗುಡಿ ಕಟ್ಟಿಸ್ಬೇಕತ್ತೀವ್ರಿ ಅಂತ ಹೇಳಿ ಬಂದರು. ನಾ ಮರುಗುದಿ ನಿರುಪಾದೇಶ್ವರ ಶಿಷ್ಯ, ಅವರು ವಾಸ್ತವ ಕಲಿಸಿದ್ರು. ಆ ವಾಸ್ತುವಿನೊಳಗೆ ಬಸವನ ಗುಡಿ ಕಟ್ಸಿದೆವು. ಆ ನಂತರ ಒಂದು ಕಲ್ಯಾಣ ಮಂಟಪ ಆಯಿತು. ಈಗ ಹೈಸ್ಕೂಲು ಕಟ್ಸ್ಯಾರು. ಹಿಂಗೆ ವರ್ಷಕ್ಕೆ ವರ್ಷ ಅಭಿವೃದ್ಧಿ ಮಾಡ್ಕೋತ ನಡೆದಾರ. ಸಮಾಜದ ಬಗ್ಗೆ ಭಾಳ ಕಾಳಜಿ ಮುತ್ತಣ್ಣವರು. ಅವರು ಸಹಾಯಕರು ಭಾಳ ಅವ್ರ ಹಿಂದೆ ಭಾಳ ಸಹಾಯ ಮಾಡ್ತಿರ್ತಾರೆ. ಹೀಗಾಗಿ ಇದೊಂದು ಅಭಿವೃದ್ಧಿ ಪಥದೊಳಗೆ ಸಾಗಿರ್ತಕ್ಕಂಥದ್ದು ಈ ಮುತ್ತೂರು ಗ್ರಾಮದ ಕಂಠಿ ಬಸವೇಶ್ವರ ಗುಡಿ, ಅವ್ರ ಜಾತ್ರೆ ಈಗೆಲ್ಲ ಮುಂದುವರ್ಸ್ಕೊಂಡು ನಡೆದಾರ. ಅವರಿವರ ಬದುಕಿನಲ್ಲಿ ಇಣುಕಿ ನೋಡುವೆ ಹಗಲಿರುಳು. ನಿನ್ನ ಬದುಕ ಬೆದಕಿ ಕೆದಕಿ ನೋಡಿದೆಯ ನೀನು ಸ್ವತಂತ್ರ ಧೀರ ಸಿದ್ದೇಶ್ವರನ ದಾನವುನ್ನದ ದಿನವಿಲ್ಲ. ಅವನಲ್ಲಿ ನಿಜವಾಗಿ ನೆನೆದೆಯ ಒಮ್ಮೆಯಾದರೂ ನಿತ್ಯ ಇನ್ನೊಬ್ಬರ ಬದುಕನ್ನು ಕುರಿತು ನಾವು ತಲೆಕೆಡಿಸಿಕೊಳ್ಳುವಷ್ಟು ನಮ್ಮನ್ನು ಕುರಿತು ನಾವೆಲ್ಲೂ ಚಿಂತನೆ ಮಾಡ್ತೀವಿ. ಇನ್ನೊಬ್ಬರ ಬದುಕಿನೊಳಗೆ ಹೊಕ್ಕು ನೋಡುವಷ್ಟು ನನ್ನ ಹೃದಯದೊಳಗೆ ಹೊಕ್ಕು ನಾನೆಂದು ನೋಡಿಕೊಳ್ಳುತ್ತೇನೆ. ಇನ್ನೊಬ್ಬರನ್ನ ಕುರಿತು ಆಡಿಕೊಂಡಷ್ಟು ನನ್ನನ್ನು ಕುರಿತು ನಾನು ಚಿಂತನೆ ಮಾಡಿಕೊಂಡಿಲ್ಲ. ಇನ್ನೊಬ್ಬರ ಕುರಿತು ಆಡಿಕೊಂಡು ಇನ್ನೊಬ್ಬರ ನಾವೆಲ್ಲರೂ ಕೂಡಿ ಊಟ ಮಾಡೋಣ, ನಾವೆಲ್ಲರೂ ಕೂಡಿ ದುಡಿಯೋಣ. ಮಹಾತ್ಮ ಬಸವಣ್ಣನವರು ಎಲ್ಲರನ್ನ ನಮ್ಮವರು ಅಂತ ಸುಧಾರ ಮಾಡಬೇಕು. ಆದರೆ ಆಧುನಿಕ ಕಾಲದ ವೈಚಿತ್ರ್ಯ ಏನು ಅಂದರೆ
ಇವನಾರವ ಇವನಾರವ ಇವನಾರವನೆಂದು ಕೇಳದ ದಿನವಿಲ್ಲ. ಇವನಾರವ ಇವನಾರವ ಇವನಾರವನೆಂದು ಕೇಳದ ದಿನವಿಲ್ಲ. ನಾನಾರು ಎಂದು ಹಾರೆಂದು